ನಮಸ್ಕಾರ ಸ್ನೇಹಿತರೆ. ಇತ್ತೀಚೆಗಂತೂ ಈ ರೀಲ್ಸ್ ಹಾವಳಿ ನೋಡ್ತೀವಲ್ಲ, ಏನೇನೋ ಚಿತ್ರ ವಿಚಿತ್ರ ರೀಲ್ಸ್ ಗಳು ಮಾಡಕ್ ಹೋಗೋದು. ಕೆಲವರಂತೂ ತಮ್ಮ ಜೀವಕ್ಕೆ ಅಪಾಯ ತಂದಿಟ್ಕೊಳ್ಳುವಂತಹ ರೀಲ್ಸ್ ಗಳನ್ನು ಮಾಡೋದು. ಏನೇನೋ ಹುಚ್ಚು ಚಾಟಗಳು. ಅದನ್ನ ನೋಡೋರು ಎಷ್ಟು ಲೈಕ್ಸ್ ಬಂತು ಅಂದ್ರೆ ಇವ್ರಿಗೆ ಬಹಳ ಖುಷಿ, ಎಷ್ಟು ಜನ ಸಬ್ಸ್ಕ್ರೈಬ್ ಆದ್ರೆ ಬಹಳ ಖುಷಿ. ಆ ಸಬ್ಸ್ಕ್ರೈಬರ್ಸ್ ಮತ್ತೆ ಲೈಕ್ಸ್ ಗೋಸ್ಕರ ಏನ್ ಮಾಡಕ್ಕೂ ತಯಾರಾಗಿರ್ತಾರೆ ಅಲ್ವಾ? ಏನಾದ್ರೂ ಮಾಡೋ, ಹೆಂಗೋ ಬೇಗ ಫೇಮಸ್ ಆಗೋ ಅಂತ. ಇದರ ಬಗ್ಗೆ ನೂರಾರು ವರ್ಷಗಳ ಹಿಂದೆನೆ ಒಂದು ತುಂಬಾ ಒಳ್ಳೆ ವಿಡಂಬನಾತ್ಮಕ ಸುಭಾಷಿತ, ಬಹಳ ವ್ಯಂಗ್ಯದ ಸುಭಾಷಿತ, ಎಷ್ಟು ಚೆನ್ನಾಗಿದೆ ನೋಡಿ. ಏನು ಅಂತಂದ್ರೆ, ಈ ಸುಭಾಷಿತ ಏನಾದ್ರೂ ಮಾಡು ಆದ್ರೆ ಬೇಗ ಫೇಮಸ್ ಆಗು ಅಂತ ಹೇಳ್ತಾ ಇರೋದು. ಇದು ಏನ್ ಹೇಳುತ್ತಪ್ಪ ಅಂತಂದ್ರೆ, ಲೆಟ್ ಮಿ ಟೇಕ್ ದಿಸ್ ಪೆನ್. ಬಹಳ ಚೆನ್ನಾಗಿದೆ ಇದು ಸುಭಾಷಿತ, ಕೇಳಿ. ಘಟಂ ಭಿಂದ್ಯಾತ್ ಪಟಂ ಛಿಂದ್ಯಾತ್ ಹುರ್ಯಾತ್ ರಾಸಭಾರೋಹಣಂ ಏನಕೇನ ಪ್ರಕಾರೇಣ ಪ್ರಸಿದ್ಧ ಪುರುಷೋ ಭವೇತ್. ಏನಿದು ಅಂತಂದ್ರೆ, ಘಟಂ ಭಿಂದ್ಯಾತ್, ಮಡಿಕೆನ ಜೋರಾಗಿ ಹೊಡೆದಾಕಿ ಶಬ್ದ ಮಾಡ್ತೀಯೋ, ಹಠಂ ಛಿಂದ್ಯಾತ್, ಬಟ್ಟೆ ಎಲ್ಲ ಹರ್ಕೋತೀಯೋ, ಅಥವಾ ರಾಸಭಾರೋಹಣಂ, ಇಲ್ಲ ಕತ್ತೆ ಮೇಲೆ ಕುತ್ಕೋತೀಯೋ, ಏನಾದ್ರೂ ಮಾಡೋ, ಏನಾದ್ರೂ ಮಾಡಿ, ಏನಕೇನ ಪ್ರಕಾರೇಣ ಏನಾದ್ರೂ ಮಾಡಿ ಪ್ರಸಿದ್ಧ ಪುರುಷೋ ಭವ, ಅಂದ್ರೆ ಬಹಳ ಪ್ರಸಿದ್ಧ ಆಗ್ಬಿಡು, ಬಹಳ ಫೇಮಸ್ ಆಗ್ಬಿಡು ಅಂತ. ಇದು ಬಹಳ ವಿಡಂಬನಾತ್ಮಕವಾದ ಒಂದು ಸುಭಾಷಿತ. ಇದು ಇವಾಗಿನ ಕಾಲದಲ್ಲ. ಈ ಹುಚ್ಚು ಏನಾದ್ರೂ ಮಾಡಿ ಬೇಗ ಫೇಮಸ್ ಆಗ್ಬೇಕು ಅನ್ನೋದು ಆಗಿನ ಕಾಲದಲ್ಲೇ ಇತ್ತು. ಆದ್ರೆ ಈ ಸುಭಾಷಿತ ಹೇಳ್ತಾ ಇರೋದು ಇದು ತಪ್ಪು ಅಂತ, ಇದು ಸರಿ ಅಂತಲ್ಲ. ಫೇಮಸ್ ಆಗೋ ಪ್ರಕ್ರಿಯೆ ಇದೆಯಲ್ಲ, ಅದು ನಿಜವಾಗಲೂ ಏನಾದ್ರೂ ಸಮಾಜಕ್ಕೆ ಒಳ್ಳೆಯದನ್ನ ಮಾಡಿ, ಏನಾದ್ರೂ ನಿಜವಾಗಲೂ ಉಪಯೋಗವಾಗದಂತದನ್ನ ಸಾಧಿಸಿ ಫೇಮಸ್ ಆಗ್ಬೇಕೆ ಹೊರತು, ಏನೋ ಹುಚ್ಚು ಚಾಟ ಮಾಡ್ಕೊಂಡು ಏನೋ ಒಂದು ರೀಲ್ ಮಾಡಿ ಫೇಮಸ್ ಆಗೋದು ನಿಜವಾದ ಒಳ್ಳೆಯ ರೀತಿ ಅಲ್ಲ ಅಂತ ಈ ಸುಭಾಷಿತ ಅರ್ಥ ಅಲ್ವಾ ಸ್ನೇಹಿತರೆ? ದಯವಿಟ್ಟು ಇದನ್ನ ಎಲ್ಲರಿಗೂ ಶೇರ್ ಮಾಡೋಣ, ಎಸ್ಪೆಷಲಿ ನಮ್ಮ ಯಂಗ್ಸ್ಟರ್ಸ್ ಶೇರ್ ಮಾಡೋಣ. ಅವ್ರನ್ನ ತುಂಬಾ ಯಾವ್ದಾದ್ರು ಒಳ್ಳೆ ಕೆಲಸ ಮಾಡಿ ಫೇಮಸ್ ಆಗೋದಕ್ಕೆ ಎನ್ಕರೇಜ್ ಮಾಡೋಣ ಅಲ್ವಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್. ಥ್ಯಾಂಕ್ ಯು.